ಎಲ್ಲರಿಗೂ ನಮಸ್ಕಾರ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋ ಏನಿದೆ, ಇದರಲ್ಲಿ ನಿಮಗೆ MS ಎಕ್ಸೆಲ್ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದನ್ನ ನೀವು ಕಲಿಯೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಈ ತರ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸರಿ, ಬನ್ನಿ ನೋಡೋಣ. ಈಗ MS ಎಕ್ಸೆಲ್ ಇಂಗ್ಲಿಷ್ ಅಲ್ಲಿ ಇರೋದನ್ನ ಕನ್ನಡದಲ್ಲಿ ಯಾವ ರೀತಿ ನಾನು ವರ್ಕ್ ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಒಂದು ಎಕ್ಸೆಲ್ ಓಪನ್ ಮಾಡೋಣ. ಇಲ್ಲಿ ಹೋದ್ರೆ ಇಲ್ಲಿ ನನಗೆ ಎಕ್ಸೆಲ್ ಅಪ್ಲಿಕೇಶನ್ ಬರುತ್ತೆ. ಒಂದು ಎಕ್ಸೆಲ್ ಅಪ್ಲಿಕೇಶನ್ ಓಪನ್ ಮಾಡೋಣ. ಈ ಎಕ್ಸೆಲ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಇದನ್ನ ಕನ್ನಡಕ್ಕೆ ಹೆಂಗ್ ಕನ್ವರ್ಟ್ ಮಾಡಬೇಕು, ಯಾವ ತರ ಚೇಂಜ್ ಮಾಡಬೇಕು ನೋಡಿ. ಇಲ್ಲಿ ಓಪನ್ ಮಾಡಿದಾಗ ನನ್ಗೊಂದು ಆಪ್ಷನ್ಸ್ ಅಂತ ಬರುತ್ತೆ. ಈ ಆಪ್ಷನ್ಸ್ ನ ಕ್ಲಿಕ್ ಮಾಡಿದ್ರೆ ನನಗೆ ಒಂದು ವಿಂಡೋ ಬರುತ್ತೆ ಈ ತರ. ಇಲ್ಲಿ ನೀವು ಎಕ್ಸೆಲ್ ಆಪ್ಷನ್ಸ್, ನೀವು ಇಲ್ಲಿ ಕೆಳಗೆ ಬಂದ್ರೆ ಲ್ಯಾಂಗ್ವೇಜ್ ಅಂತ ಒಂದು ಸೆಕ್ಷನ್ ಇದೆ. ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಡ್ ಅಡಿಷನಲ್ ಎಡಿಟ್ ಲ್ಯಾಂಗ್ವೇಜಸ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಎಲ್ಲಾ ಭಾಷೆನೂ ಇರುತ್ತೆ. ಇಲ್ಲಿ ನಾನೇನ್ ಮಾಡ್ತೀನಿ, ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ನನ್ಗಿಲ್ಲಿ ಕನ್ನಡ ಬರುತ್ತೆ. ಈ ಕನ್ನಡ ಸೆಲೆಕ್ಟ್ ಮಾಡಿ ಇಲ್ಲಿ ಕನ್ನಡನ ಸೆಟ್ ಆಸ್ ಡಿಫಾಲ್ಟ್ ಅಂತ ಕೊಟ್ಬಿಡಿ. ಅದೊಂದು ಮೆಸೇಜ್ ಕೊಡುತ್ತೆ, ಎಸ್ ಅಂತ ಕೊಡಿ. ಮತ್ತಿಲ್ಲಿ ನನಗೆ ಡಿಸ್ಪ್ಲೇ ಲ್ಯಾಂಗ್ವೇಜ್ ಮತ್ತೆ ಹೆಲ್ಪ್ ಲ್ಯಾಂಗ್ವೇಜ್, ಅಂದ್ರೆ ಡಿಸ್ಪ್ಲೇ ಲ್ಯಾಂಗ್ವೇಜ್ ಈ ಎಕ್ಸೆಲ್ ಯಾವ ತರ ತೋರಿಸ್ಬೇಕು, ಯಾವ ಭಾಷೆಯಲ್ಲಿ ತೋರಿಸ್ಬೇಕು ಅಂತ, ಮತ್ತೆ ನನಗೆ ಹೆಲ್ಪ್ ಅಂದ್ರೆ ಸಹಾಯ ಯಾವ್ದ್ರಲ್ಲಿ ತೋರಿಸ್ಬೇಕು ಅಂತ ನನಗೆ ಇದರಲ್ಲಿ ಯಾವ ಭಾಷೆ ಅಂತ ಅದು ಕೇಳುತ್ತೆ. ನಾನೇನ್ ಮಾಡ್ತೀನಿ, ಕನ್ನಡ ಅಂತ ಸೆಲೆಕ್ಟ್ ಮಾಡಿ ಸೆಟ್ ಆಸ್ ಡಿಫಾಲ್ಟ್ ಕೊಡ್ತೀನಿ. ಇಲ್ಲೂ ಕೂಡ ಕನ್ನಡ ಅಂತ ಸೆಲೆಕ್ಟ್ ಮಾಡಿ ಸೆಟ್ ಆಸ್ ಡಿಫಾಲ್ಟ್ ಅಂತ ಕೊಡ್ತೀನಿ. ಮತ್ತೆ ಇದೆಲ್ಲ ಚೇಂಜಸ್ ಮಾಡಿದ್ಮೇಲೆ ಓಕೆ ಅಂತ ಕೊಡ್ತೀನಿ. ನನ್ಗೊಂದು ಮೆಸೇಜ್ ಬರುತ್ತೆ ಇವಾಗ, ಅಂದ್ರೆ ಪ್ಲೀಸ್ ರೀಸ್ಟಾರ್ಟ್ ಆಫೀಸ್ ಸೊ ದಟ್ ಯುವರ್ ಲ್ಯಾಂಗ್ವೇಜ್ ಚೇಂಜಸ್ ಕ್ಯಾನ್ ಬಿ ಅಫೆಕ್ಟೆಡ್ ಅಂತೇಳಿ ನಾನು ಓಕೆ ಅಂತ ಕೊಡ್ತೀನಿ. ಅಂದ್ರೆ ನಾನು ಈ ಎಕ್ಸೆಲ್ ಫೈಲ್ ಏನಿದೆ ಇದನ್ನ ನಾನು ಕ್ಲೋಸ್ ಮಾಡಿದ್ರೆ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದ್ರೆ ನಾನು ಏನೇನು ಚೇಂಜಸ್ ಮಾಡಿದ್ದೀನಿ ಅದೆಲ್ಲ ಅಪ್ಲೈ ಆಗುತ್ತೆ, ಅಂದ್ರೆ ಅಳವಡಿಸುತ್ತೆ. ಈಗ ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎಕ್ಸೆಲ್ ಓಪನ್ ಮಾಡ್ತೀನಿ. ನೋಡಿ, ಎಲ್ಲ ಕನ್ನಡಕ್ಕೆ ಚೇಂಜ್ ಆಗೋಯ್ತು ಕಂಪ್ಲೀಟ್. ಸರಿ, ಇಲ್ಲಿ ಬ್ಲಾಂಕ್ ವರ್ಕ್ ಬುಕ್ ಅಂತ ಇರುತ್ತೆ, ಅಲ್ಲಿ ಖಾಲಿ ಕಾರ್ಯ ಪುಸ್ತಕ ಅಂತ ಬಂದಿದೆ. ನಾನು ಅದನ್ನ ಕ್ಲಿಕ್ ಮಾಡಿದ್ರೆ ಹೊಸ ವರ್ಕ್ ಬುಕ್ ಓಪನ್ ಆಗುತ್ತೆ ನನಗೆ. ನೋಡಿ, ಹೊಸ ವರ್ಕ್ ಬುಕ್ ಓಪನ್ ಆಯ್ತಾ. ಇಲ್ಲಿ ನೋಡಿ, ಫೈಲ್, ಹೋಮು, ಸೇರ್ಪಡಿಸು, ಪುಟ ಲೇಔಟ್ ಅಂದ್ರೆ ಪೇಜ್ ಲೇಔಟ್, ಸೂತ್ರಗಳು ಅಂದ್ರೆ ಫಾರ್ಮುಲಾಸು, ಡೇಟಾ ಎಲ್ಲದು ನಿಮ್ಗೆ ಕಂಪ್ಲೀಟ್ ಕನ್ನಡದಲ್ಲಿ ಚೇಂಜ್ ಆಗ್ಬಿಡುತ್ತೆ. ಸರಿ, ಇಲ್ಲಿ ನೋಡಿ, ಇಲ್ಲಿ ಫಾಂಟ್ ಅಂತ ಇದೆಯಲ್ಲ, ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ವಿಂಡೋ ಬರುತ್ತಲ್ಲ, ಫಾರ್ಮ್ಯಾಟಿಂಗ್ ವಿಂಡೋ, ಅದು ಕೂಡ ನಿಮ್ಗೆ ಕನ್ನಡದಲ್ಲೇ ಚೇಂಜ್ ಆಗಿರುತ್ತೆ. ನೋಡಿ, ಯಾರಿಗೆ ಇಂಗ್ಲಿಷ್ ಅಲ್ಲಿ ಕಲಿಯೋದಕ್ಕೆ ಕಷ್ಟ ಆಗುತ್ತೆ ಅಂತವರು ಈ ತರ ಲ್ಯಾಂಗ್ವೇಜಸ್ ನ ಚೇಂಜ್ ಮಾಡಿಕೊಂಡು ಇದನ್ನ ಕಲಿಬಹುದು. ಕಂಪ್ಲೀಟ್ ನಿಮ್ಗೆ ಎಲ್ಲ ಏನೇ ಆಪ್ಷನ್ಸ್ ಇದ್ರು ಎಲ್ಲದು ಕನ್ನಡಕ್ಕೆ ಕನ್ವರ್ಟ್ ಆಗಿರುತ್ತೆ. ಇದು ಬರೀ ಕನ್ನಡ ಅಷ್ಟೇ ಅಲ್ಲ, ನಿಮ್ಗೆ ಯಾವ್ದಾದ್ರು ಬೇರೆ ಭಾಷೆನ ಚೇಂಜ್ ಮಾಡ್ಬೇಕಂದ್ರೂ ಕೂಡ ಆ ಲ್ಯಾಂಗ್ವೇಜಸ್ಗೆ ಹೋಗಿ ನೀವು ಚೇಂಜ್ ಕೂಡ ಮಾಡ್ಕೋಬಹುದು. ಸರಿ, ಇಷ್ಟೆಲ್ಲ ನೋಡಿದ್ವಿ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ABCD 1 2 3 4 5 ಅಂತ ಇನ್ನೂ ಹಾಗೆ ಇದೆ, ಅದು ಚೇಂಜ್ ಆಗಿಲ್ಲ. ನನಗೆ ಇಲ್ಲಿ ಅ ಆ ಇ ಅಂತ ಬರಬೇಕು, ಇಲ್ಲಿ 1 2 3 ಅಂತ ಕನ್ನಡದಲ್ಲಿ ಬರಬೇಕು. ಇದನ್ನ ಹೇಗ್ ಮಾಡೋದು ನೋಡಿ, ಇಲ್ಲಿ ನಾನು ತೋರಿಸ್ತೀನಿ. ಫೈಲ್ ಓಪನ್ ಅಂದ್ರೆ ತೆರೆಯಿರಿ. ಇಲ್ಲಿ ಒಂದು ಫೈಲ್ ಇದೆ, ನಾನು ಓಪನ್ ಮಾಡ್ತೀನಿ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಈ ನಂಬರ್ಸ್ ಏನಿದೆಯಲ್ಲ, ಸಂಖ್ಯೆ, ಇದು ಕನ್ನಡದಲ್ಲಿದೆ, ಹೆಡರ್ ಕೂಡ ಕನ್ನಡದಲ್ಲಿದೆ. ಇದನ್ನ ಹೇಗ್ ಮಾಡೋದು, ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ನೀವೇನ್ ಮಾಡಿ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಗೆ ತುಂಬಾನೇ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಆ ನೋಟಿಫಿಕೇಶನ್ಸ್ ಬರ್ತಿರುತ್ತೆ. ಜೊತೆಗೆ ಆ ಬೆಲ್ ಬಟನ್ ನ ಒತ್ತೋದ್ ಮರಿಬೇಡಿ, ಯಾಕಂದ್ರೆ ಬೆಲ್ ಬಟನ್ ಒತ್ತಿದ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅವಾಗ ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನ ನೀವು ಕಲ್ತ್ಕೋಬಹುದು. ಸೊ ಇದನ್ನ ಇವಾಗ ಕನ್ನಡದಲ್ಲಿ ಮಾಡಿದ್ದೆ, ನಾನು ಕ್ಲೋಸ್ ಮಾಡ್ತೀನಿ. ನನ್ಗೆ ಇವಾಗ ಇದು ವಾಪಸ್ ಅಂದ್ರೆ ರಿಟರ್ನ್ ಇಂಗ್ಲಿಷ್ ಅಲ್ಲಿ ಬೇಕು. ಹೇಗ್ ಮಾಡೋದು, ಅದು ಏನ್ ಮಾಡ್ತೀನಿ, ಫೈಲ್, ಆಯ್ಕೆಗಳು ಅಂದ್ರೆ ಆಪ್ಷನ್ಸ್, ಇದು ಕ್ಲಿಕ್ ಮಾಡ್ತೀನಿ. ಮತ್ತೆ ಭಾಷೆ ಅಂದ್ರೆ ಲ್ಯಾಂಗ್ವೇಜ್, ಇದು ಕ್ಲಿಕ್ ಮಾಡ್ತೀನಿ. ನೋಡಿ,
ಇಲ್ಲಿ ಕನ್ನಡ ಡಿಫಾಲ್ಟ್ ಅಂತ ಇದೆಯಲ್ಲ, ನಾನೇನ್ ಮಾಡ್ತೀನಿ, ಇಂಗ್ಲಿಷ್ ಸೆಲೆಕ್ಟ್ ಮಾಡಿ ಡಿಫಾಲ್ಟ್ ಎಸ್ ಅಂತ ಕೊಡಿ. ಅದೇ ತರ ಮೆಸೇಜ್ ಬರುತ್ತೆ. ಇಲ್ಲಿ ಇಂಗ್ಲಿಷ್ ಡಿಫಾಲ್ಟ್, ಇಲ್ಲೂ ಕೂಡ ಹೆಲ್ಪ್ ಸಹಾಯ ಡಿಫಾಲ್ಟ್ ಇಂಗ್ಲಿಷ್ ಮಾಡ್ಬಿಡಿ. ಇದನ್ನ ಸರಿ ಅಂದ್ರೆ ಓಕೆ ಕ್ಲಿಕ್ ಮಾಡಿ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನಾನು ಕ್ಲೋಸ್ ಮಾಡಿ ಓಪನ್ ಮಾಡಿದ್ಮೇಲೆ ಚೇಂಜಸ್ ಬರೋದು. ಕ್ಲೋಸ್ ಮಾಡ್ತೀನಿ, ಮತ್ತೀಗ ಎಕ್ಸೆಲ್ ಓಪನ್ ಮಾಡ್ತೀನಿ. ಸ್ಕ್ರಾಲ್ ಮಾಡಿ ಕೆಳಗೆ ನೋಡಿ, ಎಕ್ಸೆಲ್ ಓಪನ್ ಮಾಡಿದ್ರೆ ಇವಾಗ ಕಂಪ್ಲೀಟ್ ಆಗಿ ನನಗೆ ಇಂಗ್ಲಿಷ್ಗೆ ಚೇಂಜ್ ಆಗ್ಬಿಡುತ್ತೆ. ಸೊ ಈ ರೀತಿ ನೀವು ಲ್ಯಾಂಗ್ವೇಜಸ್ ಅಥವಾ ಭಾಷೆಗಳನ್ನ ಚೇಂಜ್ ಮಾಡಬಹುದು. ಮತ್ತೆ ಹೇಳ್ತೀನಿ, ಇದು ಬರೀ ಕನ್ನಡ ಅಷ್ಟೇ ಅಲ್ಲ, ನೀವು ಯಾವುದೇ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡಬಹುದು. ಈ ಆಪ್ಷನ್ಸ್ ನಿಮ್ಗೆ ಎಕ್ಸೆಲ್ ಅಲ್ಲಿ ಅಥವಾ MS ಆಫೀಸ್ ಅಪ್ಲಿಕೇಶನ್ ಎಲ್ಲಾದ್ರಲ್ಲೂ ಇದೆ. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ನೀವು ಯಾವ್ದಕ್ ಬೇಕಾದ್ರೂ ಅಲ್ಲಿ ಹೋಗಿ ಚೇಂಜ್ ಮಾಡ್ಕೋಬಹುದು. ಸರಿನಾ? ಓಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ತರ ಇನ್ನಷ್ಟು ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಈ ವಿಡಿಯೋ ನೀವು ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.